ಟೈಮಲ್ಲಿ ನೀವು ತೊಡೆ ತಟ್ಟಿ ನಿಂತ್ರಿ, ವಿರೋಧ ಪಕ್ಷದಲ್ಲಿದ್ರಿ ನೀವು ಅವತ್ತು. ನಮಗೆ ನಾವು ಈ ಮಣಿಕಟ್ಟು ಮಾಡೇ ತೀರ್ತೀವಿ ಅಂತ ಹೇಳಿ ಮಾಡಿದ್ರಿ. ಇವತ್ತು ಈ ಧೋರಣೆ ಎಲ್ಲೋ 350 ಕಿಲೋಮೀಟರ್ ದೂರದಿಂದ ಇಲ್ಲಿ ನೋಡಕ್ ಸಿಗ್ತಾ ಇದೆ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಸೇರ್ತಾ ಇದೆ ಕಾವೇರಿ ನದಿ ನೀರು. ಯಾಕೆ 120 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಯಲುಸೀಮೆಗೆ ನೀರು ಕೊಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ? ನಿಮ್ದೇ ಸರ್ಕಾರ ಇದೆ, ನೀವೇ ಮುಖ್ಯಮಂತ್ರಿ ಆಗಿದ್ದೀರಾ. ಇವತ್ತು ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವಿರೋದು ಶ್ರೀರಂಗಂ, ಅಂದ್ರೆ ಬೆಂಗಳೂರಿನಿಂದ 350 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಶ್ರೀರಂಗಂ ಅಲ್ಲಿ ಇದೀವಿ. ನಮ್ಮ ಹಿಂದೆ ಕಾಣ್ತಾ ಇರ್ತಕ್ಕಂಥದ್ದು 1 ಕಿಲೋಮೀಟರ್ ದೂರ, ಏನು ಈ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, 1 ಕಿಲೋಮೀಟರ್ ದೂರ ಕಾಲುವೆ ಇದೆ. ಏನೋ ಇದ್ರಲ್ಲಿ ಕಾವೇರಿ ನದಿ ಹರ್ಕೊಂಡು ಹೋಗ್ತದೆ. ಈ ವಿಡಿಯೋನ ದಯವಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ತಲುಪಿಸ್ಬೇಕಂತ ಇದು ನಿಮ್ದು. ಯಾಕೆಂತಂದ್ರೆ ಏನು ಕೊರೋನಾ ಟೈಮಲ್ಲಿ ನಮಗೆ ಮೇಕೆದಾಟು ಇದು ಮಾಡಬೇಕು ಅಂತೇಳಿ ಇವರು ಪಣ ತೊಟ್ಟಿದ್ರು, ತೊಡೆ ತಟ್ಟಿದ್ರು. ಅವಾಗ ಏನು ನಾವು ಇದನ್ನ ಮಾಡೇ ತೀರ್ತೀವಿ, ಇದೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನಿಮ್ಮದೇ ಸರ್ಕಾರ ಇದೆ, ನೀವೇ ಮುಖ್ಯಮಂತ್ರಿ ಆಗಿದ್ದೀರಾ. ಇವತ್ತು 350 ಕಿಲೋಮೀಟರ್ ಹರಿದು ಬರ್ತಕ್ಕಂಥ ನದಿ ನೀರು ಇಲ್ಲಿ ಬರ್ತಾ ಇದೆ. ಯಾಕೆ 120 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಯಲುಸೀಮೆಗೆ ನೀವು ನೀರು ಕೊಡೋಕ್ಕಾಗ್ತಾ ಇಲ್ಲ? ಹುಟ್ಟಿ ಕರ್ನಾಟಕದಲ್ಲಿ ಬಂದು ಮತ್ತೆ ತಮಿಳ್ನಾಡು ಸೇರ್ತಾ ಇದೆ. ಇದನ್ನ ಉಪಯೋಗನ, ಕಾವೇರಿ ನದಿಯ ಉಪಯೋಗನ ಈ ತಮಿಳ್ನಾಡವರು ತುಂಬಾ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದ್ರೆ ಮೇಕೆದಾಟಿನಿಂದ 120 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಯಲುಸೀಮೆಗೆ ಯಾಕೆ ನೀವು ಈ ಧೋರಣೆಯನ್ನು ಮಾಡ್ತಾ ಇದ್ದೀರಾ? ಏನು ಕೊರೋನಾ ಟೈಮಲ್ಲಿ ನೀವು ತೊಡೆ ತಟ್ಟಿ ನಿಂತ್ರಿ, ವಿರೋಧ ಪಕ್ಷದಲ್ಲಿದ್ರಿ ನೀವು ಅವತ್ತು. ನಾವು ಈ ಮಣಿಕಟ್ಟು ಮಾಡೇ ತೀರ್ತೀವಿ ಅಂತ ಹೇಳಿ ಮಾಡಿದ್ರಿ. ಇವತ್ತು ನಿಮ್ಮದೇ ಸರ್ಕಾರ ಇದೆ, ನೀವೇ ಮುಖ್ಯಮಂತ್ರಿ ಇದ್ದೀರಾ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, ಮತ್ತೆ ನಮ್ಮ ರೈತರಿಗೆ, ಬಯಲುಸೀಮೆ ರೈತರಿಗೆ ನೀವು ಇವತ್ತೇನಾದ್ರೂ ಕಾವೇರಿ ನದಿ ನೀರು ಕೊಟ್ಟಿದ್ದೆ ಆದ್ರೆ ಚಿನ್ನವನ್ನು ಬೆಳೀತಾರೆ. ಇವತ್ತು ಇಡೀ ಕರ್ನಾಟಕಕ್ಕಾಗ್ಬೋದು, ಭಾರತಕ್ಕಾಗ್ಬೋದು, ಪ್ರತಿಯೊಂದು ಏನು ಸಿಲ್ಕು ಮಿಲ್ಕು ಅಂದ್ರೆ ಮಾವು, ಮತ್ತೆ ಇದು ತರಕಾರಿ ಆಗ್ಬೋದು, ಮತ್ತೆ ಇದು ರೇಷ್ಮೆ ಆಗ್ಬೋದು, ಮತ್ತೆ ಹಾಲು ಆಗ್ಬೋದು. ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಬಯಲುಸೀಮೆ ಇದೆ, ರಾಮನಗರ, ಇದರಲ್ಲಿ ಅತಿ ಹೆಚ್ಚವಾಗಿ ಸಿಲ್ಕು ಮಿಲ್ಕು ಮತ್ತೆ ಮಾವು ಈ ತರದ್ದು ಅತಿ ಹೆಚ್ಚವಾಗಿ ಬೆಳೀತಾರೆ. ಯಾಕೆಂದ್ರೆ ಇವತ್ತು ಬಯಲುಸೀಮೆಯಲ್ಲಿ ಬೆಳೀತಾ ಇರತಕ್ಕಂಥ ತರಕಾರಿ ಇಡೀ ದೇಶಕ್ಕೆ ರಫ್ತಾಗ್ತಾ ಇದೆ. ಕೋಲಾರದಲ್ಲಿ ಬೆಳೀತಾ ಇರತಕ್ಕಂಥ ಟೊಮೆಟೊ ಹೊರದೇಶಗಳು, ಪಾಕಿಸ್ತಾನ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಹೊರದೇಶಗಳಿಗೆಲ್ಲ ರಫ್ತಾಗ್ತಾ ಇದೆ. ಸೊ ಈ ತರ ಇರ್ಬೇಕಾದ್ರೆ ಯಾಕೆ ನಮ್ಗೆ ಈ ಧೋರಣೆ? ಎಲ್ಲೋ 350 ಕಿಲೋಮೀಟರ್ ದೂರದಿಂದ ಇಲ್ಲಿ ನೋಡಕ್ ಸಿಗ್ತಾ ಇದೆ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಸೇರ್ತಾ ಇದೆ ಕಾವೇರಿ ನದಿ ನೀರು. ಯಾಕೆ 120 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಯಲುಸೀಮೆಗೆ ನೀರು ಕೊಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ? பேப்பர் வந்து வண்டியில் இருக்குன்னா கொஞ்சம் அங்கே வீட்டு பழைய வீட்டில் ಲೋಕಲ್ ಟ್ರೈನ್ ಅಣ್ಣ ಇದು ಒಂದು ಲೋಕಲ್ ಟ್ರೈನಾ? ಓಕೆ. ಬೆಂಗಳೂರಿಂದ ವರ್ಧಾ இந்த ಟ್ರೈನ್ இந்த ರೂಟ್ல